ಸುಳ್ಳು ಹೇಳೋರು ಸುಳ್ಳು ಹೇಳ್ತಾ ಇದ್ದಾರೆ, ನಿಜ ಹೇಳೋರು ನಿಜ ಹೇಳ್ತಾ ಇದ್ದಾರೆ. ಚುನಾವಣೆ ಒಂದು ರೀತಿಯಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಒಂಥರ ದಾರಿ ತಪ್ಪಿದೆ ಅಂತ ನನಗೆ ಅನಿಸಿದೆ. ಹಿಂದೆ ಎಲ್ಲ ಚುನಾವಣೆಗಳಾಗಬೇಕಾದ್ರೆ ಭರವಸೆಗಳನ್ನ ಕೊಡ್ತಾ ಇದ್ರು, ಆದ್ರೆ ಯಾರು ಸುಳ್ಳು ಹೇಳ್ತಿರಲಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಯಾವುದೋ ಒಂದು ಕೆಲಸ ಮಾಡ್ತೀವಿ, ಒಂದು ಡ್ಯಾಮ್ ಕಟ್ತೀವಿ ಅಥವಾ ಒಂದು ರಸ್ತೆ ಮಾಡ್ತೀವಿ, ಇನ್ನೊಂದು ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಅದು ಮಾಡೋದಿಲ್ಲ ಅಂದ್ರೆ ಅದು ಬೇರೆ ವಿಚಾರ. ಆದ್ರೆ ನಮಗೆ ನಮ್ಮ ಶೋಷಿತ ಸಮುದಾಯಕ್ಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನವನ್ನೇ ಬದಲು ಮಾಡುತ್ತೇವೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶದಲ್ಲ, ಇಡೀ ವಿಶ್ವದಲ್ಲೇ ಅತಿ ಪ್ರಾಮುಖ್ಯವಾದಂತ ಒಂದು ಸಂವಿಧಾನವನ್ನ ಭಾರತಕ್ಕೆ ಕೊಟ್ಟಿದ್ದಾರೆ. ಅದನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆ ಸಂಸದರುಗಳು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ. ಹೇಳಿದಾರ ಇಲ್ವೋ? ನಾವೇನೇನು ಸುಳ್ಳು ಹೇಳ್ತಾ ಇಲ್ವಲ್ಲ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಸಂಸದರು, ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ನಾವು ಬಂದಿರೋದೇ ಬದಲಾವಣೆ ಮಾಡೋದಕ್ಕೆ. ಅದಕ್ಕಾಗಿ ನಮಗೆ ಮತ ಹಾಕಿ ಅಂತ ಹೇಳಿ ಹೇಳುವಂತ ದಿಟ್ಟತನವನ್ನ ತೋರಿಸಿದ್ದಾರೆ. ಅದಕ್ಕೆ ಇವತ್ತು ನಾವೇ ಉತ್ತರ ಕೊಡ್ಬೇಕು ಹೇಳಿ. ಬಾಬಾ ಸಾಹೇಬ್ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ, ಸಂವಿಧಾನವನ್ನ ಬರೀದೇ ಹೋಗಿದ್ದಿದ್ರೆ ಬಹುಶಃ 60-72% ಇರ್ತಕ್ಕಂಥ ಶೋಷಿತ ಸಮುದಾಯ, ಬರೇ SC/ST ಗಳಲ್ಲ, ರಾಜ್ಪೀರ್ ಸಾಹೇಬ್ರೆ ನೀವು ಕೂಡ ನಮ್ಮ ಜೊತೆಲಿದ್ದೀರಾ. ಅಷ್ಟು ದೊಡ್ಡ ಸಮುದಾಯಗಳು ಇವತ್ತು ಶೋಷಿತ ಸಮುದಾಯವಾಗಿ ಅವರಿಗೆ ಯಾವುದೇ ಅಧಿಕಾರಗಳಾಗ್ಬೋದು, ಶಿಕ್ಷಣ ಆಗ್ಬೋದು, ಮತ್ತೊಂದಾಗ್ಬೋದು, ಅದರಿಂದ ವಂಚಿತರಾಗ್ತಾ ಇದ್ರು ಅನ್ನೋದನ್ನ ನಾವು ಸ್ಮರಿಸ್ಕೋಬೇಕು. ಇವತ್ತು ಅದನ್ನು ಬದಲಾವಣೆ ಮಾಡಿದ್ರೆ ನಾವು ಯಾರು ಇನ್ನೊಬ್ರು ರುದ್ರಮುನಿ SP ಆಗ್ತಾರ? ಆಗಕ್ಕೆ ಸಾಧ್ಯನಾ? ಇನ್ನೊಬ್ಬ ಡಾಕ್ಟರ್ ಆಗ್ತಾರ? ಕೃಷ್ಣಮೂರ್ತಿ ಅವರು, ರಮೇಶ್ ಅವರು? ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಮೊದಲನೇ ಆದ್ಯತೆ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಉಳಿಸಬೇಕು ಅನ್ನುವ ತೀರ್ಮಾನಕ್ಕೆ ಬರಬೇಕು ನಾವು. ಅದರಲ್ಲೂ ವಿಶೇಷವಾಗಿ ನಮ್ಗೆಲ್ಲ ಒಂದ್ ಕಡೆ ನಮ್ದು ಅನ್ನೋದು ಭಾವನೆ ಬಂದೇ ಬರುತ್ತೆ. ಎಲ್ಲರೂ ಅನ್ನುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವನು ಅಂತ ಚಲವಾದಿ ಎಲ್ಲ ಒಂದ್ ಕಡೆ ಬಂದ್ಬಿಡುತ್ತಲ್ವಾ? ಮಲ್ಲಣ್ಣ ಏನ್ ಅನ್ಕೋಬಹುದು? ನಾವು ಸಾಧು ಅನ್ಕೋಬಹುದು, ಸಾಧು ಲೆಕ್ಕ ಆಯ್ತು ಅಲ್ವಾ? ಹಂಗೆ ನಮಗೂ ಏನ್ ಅನ್ಸುತ್ತೆ ಅಂದ್ರೆ ನಾವು ಚಲವಾದಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಲವಾದಿನಪ್ಪ, ಮಹಾರಾಜರೇ ಚಲವಾದಿ. ಹಾಗಾಗಿ ನಾವು ನಮಗೆಲ್ಲ ಒಂದು ಭಾವನೆ ಬರ್ಬೋದು. ಆದ್ರಿಂದ ನಾನು ತಮಗೆ ಹೇಳೋದಷ್ಟೇ, ನಾನು ಇದರಲ್ಲಿ ನಂಬಿಕೆ ಇರೋನಲ್ಲ. ಹೇಳ್ತೀನಿ ನಿಮ್ಗೆ, ನಾವೆಲ್ಲರೂ ಒಂದೇ, ಲೆಫ್ಟು ರೈಟು ಸೆಂಟ್ರು ಮಿಡ್ಲು, ನಾವೆಲ್ಲ ಒಂದೇ ಎನ್ನುವ ಭಾವನೆ ಇರೋನು ನಾನು. ಸಾಗರು ಅವರು ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ನಾವೊಂದು ಸಮಾವೇಶ ಮಾಡೋದು. ಆ ಸಮಾವೇಶ ಮಾಡುವಾಗ ACC-ನವ್ರು ನನಗೆ ಹೇಳಿದ್ರು, ನೀವು ಅಂಬೇಡ್ಕರ್ದು ಬರ್ತ್ಡೇ ಮಾಡಿ, ಜಯಂತಿ ಮಾಡಿ. KH ಮುನಿಯಪ್ಪನವ್ರು ಕರೆದ್ರು, ನೀವು ಜಗ್ಜೀವನ್ ಜಯಂತಿ ಮಾಡಿ. ನಾನು ಮುನಿಯಪ್ಪನ ಕರೆದು ಹೇಳಿದೆ, ಒಪ್ಕೋಬೇಡಪ್ಪ, ನೀನು ನಮ್ಮನ್ನ ಈ ರೀತಿ ನೀವು ಒಡೆದಾಡೋದಕ್ಕೆ ಹೋದ್ರೆ ನಾವು ಒಪ್ಪೋದಿಲ್ಲ. ನಾವೆಲ್ಲ ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಹಾಗಾಗಿ ನಾನು ACC ಹೇಳಿದೆ, ನಮ್ಮ ಜನರಲ್ ಸೆಕ್ರೆಟರಿ, ನೋಡ್ರಿ ನಾವು ಮಾಡೋದಾದ್ರೆ ಲೆಫ್ಟು ರೈಟು ಸೆಂಟ್ರು ಮಿಡ್ಲು ಎಲ್ಲ ಸೇರ್ ಮಾಡ್ತೀವಿ. ಆದ್ರಿಂದ ಜೊತೆಗೆ ST ಸೇರಿಸ್ಕೊಂಡಿದ್ದೀವಿ. ನಿಮಗೆ ಆಶ್ಚರ್ಯ ಆಗ್ಬೋದು,
ಇತಿಹಾಸದಲ್ಲಿ ಯಾರೆಲ್ಲ ಬಂದಿದ್ರು ಕಣ್ಣಾರೆ ನೋಡಿದ್ದೀವಿ, ಯಾರು ಬಂದಿರಲಿಲ್ಲ ಅವರಿಗೆ ಮಾಹಿತಿಗಾಗಿ ಹೇಳ್ತೇನೆ, 7 ಲಕ್ಷ ಜನ ಸೇರಿ. ಬಹುಶಃ ಇತಿಹಾಸದಲ್ಲಿ ಯಾವತ್ತೂ SC ST ನವರು ಅಷ್ಟೊಂದು ಜನ ಒಂದ್ ಕಡೆ ಸೇರಿದ್ದಿಲ್ಲ. ಅದರ ಶಕ್ತಿ 2023ರಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಿದೆ.